ಸರ್ ಏನಂದರೆ ಅದು ಕಾನೂನಿತ್ತು, ಯಾರಿಗೂ ಅಷ್ಟೇ, ಯಾರಿದ್ರೂ ಅಷ್ಟೇ ಒಂದು ಕಾನೂನು ಅಂತ ಇರ್ತದೆ. ಕಾನೂನು ಪ್ರಕಾರ ಹೋಗ್ಬೇಕಾಗಿತ್ತು. ಯಾರು ಅಲ್ವಾ, ಮನುಷ್ಯನೇ ಅಲ್ವಾ, ಯಾರಿದ್ರೂ ಮನುಷ್ಯನೇ. ಆ ಥರ ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟೈತೆ. ಅದಕ್ಕೆ ಕಾನೂನು ಏನೈತೆ ಕ್ರಮ ತೊಗೊಳ್ಬೇಕಂತ ಅದನ್ನು ನಾನು ಮನವಿ ಮಾಡ್ತೀನಿ ಸರ್. ಸೊ ನಟ ದರ್ಶನ್ ಈ ಪ್ರಕರಣದಲ್ಲಿ ಏಟು ಆರೋಪಿ ಆಗಿದ್ದಾರೆ, ಈಗ ಬಂಧನದಲ್ಲಿದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅದ್ರ ಬಗ್ಗೆ ಅಂದರೆ ಕಾನೂನು ಐತೆ, ಅದ್ರ ಬಗ್ಗೆ ನಾವೇನು ಮಾತಾಡೋಕೆ ಹೋಗ್ಬಾರ್ದು. ಏನಕ್ಕಂದರೆ ಏನು ಮಾತಾಡಿದ್ರು ತಪ್ಪೇ. ಅದು ನಾವು ಯಾರಿಗೂ ಜಡ್ಜ್ ಮಾಡೋಕ್ಕೂ ಆಗಲ್ಲ. ಕಾನೂನು ಪ್ರಕಾರ ಏನೈತೆ ಅದ್ರ ಕಾನೂನು ಅಂತಲೇ ಐತೆ. ಅದಕ್ಕೆ ಅದ್ರ ಬಗ್ಗೆ ಕ್ರಮ ತೊಗೊಂಡ್ರೆ ಒಳ್ಳೇದಿರ್ತದೆ ಸರ್. ಅದು ನಾವು ಇವರೇ ಅಂತ ಅಂದಂತಾನೆ ಇದು ಮಾತಾಡ್ಬಾರ್ದು. ಅದು ಎಲ್ಲ ಬಡವ್ರಿಗೆ ಅವ್ನಾಗ್ತಾನೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ, ಬಡವ್ರಿಗೆ ದುಡ್ಡು ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಪಾಪ ಒಳ್ಳೆ ಹುಡುಗ ಅವನು. ಪಾಪ ಯಾವ ಕೆಟ್ಟು ಇಲ್ಲ ಅವನು. ಪಾಪ ಒಳ್ಳೆಯವನು ಅಷ್ಟೇ. ಬಟ್ ಇವಾಗ ಕೊಲೆ ಕೇಸಲ್ಲಿ ಅರೆಸ್ಟ್ ಅವ್ನು ಕೊಲೆ ಯಾರೋ ಶತ್ರುಗಳು ಮಾಡಿರೋದು. ಅವನಿಗೆ ಶತ್ರು ಮಾಡಿರೋದು, ಶತ್ರು ಅವರೆಲ್ಲ ಅವ್ರು ಮಾಡೋರು. ಅವ್ರಿಗೆ ಅವ್ನು ಯಾವುದು ಕೊಲೆ ಮಾಡೋದಿಲ್ಲ. ಪಾಪ ಅವನು ಒಳ್ಳೆಯವನು ಹುಡುಗ. ಮತ್ತೆ ಎಮ್ ಎಲ್ ಎ ಜೊತೆ ಬಂದರೆ ಒಳ್ಳೆಯವರು. ಎಲ್ಲರಿಗೂ ಬಡುಗೆ ದುಡ್ಡು ಎಲ್ಲ ಸಹಾಯ ಮಾಡ್ತಾರೆ ಅವರು. ಹೌದು. ಬಟ್ ಈ ರೇಣುಕಾ ಸ್ವಾಮಿನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಯಾರು ಸತ್ತೋಗಿದ್ದಾರೆ, ಇದ್ರ ಬಗ್ಗೆ ಅವ್ರು ಮಾಡಿಲ್ಲ ಕೊಲೆ, ಯಾರು ಮಾಡಿರೋದು, ಎಳ್ಸಿ ಮಾಡಿಸಿರೋದು ಯಾರು, ಅವ್ರ ಮೇಲೆ ಆಗಿಬಿಟ್ಟಿರೋದು. ಹಾಂ, ಅವ್ರು ಯಾರು ಕೊಲೆ ಮಾಡೋದಿಲ್ಲಪ್ಪ. ಅವರು ಯಾರು ಹೇಳಿ ಮಾಡಿರೋದು ಅವ್ರಿಗೆ. ಹಾಂ, ಅವ್ರು ಕೊಲೆ ಮಾಡೋದಿಲ್ಲ. ಹಾಂ, ಒಳ್ಳೆಯವ್ರು ಕೆಟ್ಟವ್ರು ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.